ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶೂಟಿಂಗ್ ಮಾಡೋದೇ ಒಂದು ರೋಮಾಂಚನ. ನಾವು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ವೆಸ್ಟರ್ನ್ ಘಾಟ್ಸ್ ನಮಗೆ ತುಂಬಾ ಮುಖ್ಯ. ಇಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಔಷಧಿ ಇದೆ, ಕಾಡ್ ಪ್ರಾಣಿ ಇದೆ, ಪ್ರಕೃತಿ ಇದೆ, ಹಾಗೆ ಮಳೆ ಕೊಡೋ ಅಂತ ದೇವತೆ ಇದೆ. ಇದನ್ನ ಉಳಿಸ್ಕೋಬೇಕಾದದ್ದು ನಮ್ ಕರ್ತವ್ಯ ಅಲ್ವಾ? ನಾವು ಇಲ್ಲಿರುವಂತ ಒಳ್ಳೆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ತಿಳ್ಕೊಳ್ಳೋಣ. ಮಚ್ಚ, ನಾವು ಈ ಕ್ಯಾಮ್ರಾ ತೆಗೆದಿದ್ ಸಾಕು. ನಾವು ಡ್ರೋನ್ ತಂದಿದೀವಲ್ವಾ, ನೀನ್ ಸ್ವಲ್ಪ ಹೋಗಿ ಬರ್ಡ್ ವ್ಯೂಸ್ ನ ತೆಕ್ಕೊಂಬ ಹೋಗು. ಸರಿ ಮಚ್ಚ. ನಿಲ್ಸಿ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಿಲ್ಸಿ ಶೂಟಿಂಗು. ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಮ್ಮ ಹತ್ರ ಪರ್ಮಿಷನ್ ಲೆಟರ್ ಇದೆ. ತೋರಿಸಿ, ಕೊಡಿ ಇಲ್ಲಿ. ಈ ಪರ್ಮಿಷನ್ ಎಲ್ಲ ಆಗೋದಿಲ್ಲ. ಅಲ್ಲ, ನಾವು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡ್ ಬಂದಿದ್ದೀವಿ. ಅದೆಲ್ಲ ಆಗ್ಲಿಕ್ಕಿಲ್ಲ. ಅಣ್ಣನ್ ಪರ್ಮಿಷನ್ ಇದ್ರೆ ಶೂಟಿಂಗ್ ಮಾಡಿ, ಇಲ್ಲಾಂದ್ರೆ ನಿಲ್ಸಿ. ನಿಲ್ಸಿ ಅಷ್ಟೇ, ಮಾಡಬಾರ್ದು. ಏನೇ ಆದ್ರೂ ನಾನು ಇವತ್ತಿಲ್ಲಿಂದ ಹೋಗಲ್ಲ. ಮಂತ್ರನ ಮೀಟ್ ಮಾಡ್ಕೊಂಡೇ ಹೋಗೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ? ಏನ್ ಹೆಲ್ಪು? ಕಾರ್ನ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕು, ಆಗುತ್ತಾ? ಯೋ, ಏನ್ ಮಾತಾಡ್ತಿದ್ದೀಯ? ನಾನು ಯಾರು ಅನ್ಕೊಂಡಿದ್ದೆ ನೀನು? ನೀನ್ ಯಾರಾದ್ರೆ ನನ್ ಹೊಸ್ದಾಗ್ ಬಂದಿದ್ಯಾ? ಗೆಸ್ಟ್ ಹತ್ರ ಯಾರಾದ್ರೂ ಗಲಾಟೆ ಮಾಡ್ತಾರಾ? ಯಾರಯ್ಯ ನೀವು? ನಾನ್ ನಂದೇ ಟೆನ್ಷನ್ ಅಲ್ಲಿ ಇದ್ದೀನಿ. ಇನ್ನೂ ಟೆನ್ಷನ್ ಕೊಟ್ರೆ ನಿಮಗೇನ್ ಮಾಡ್ತೀನೋ, ನಾನೇನ್ ಮಾಡ್ಕೊಂತೀನೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಯಾರಯ್ಯ ನೀನು? ನಾನು ವ್ಯಾಲೆಟ್ ಪಾರ್ಕಿಂಗ್ ಮ್ಯಾನೇಜರು. ನೀನ್ ಮ್ಯಾನೇಜರು, ಇವನ್ ಓನರ? ಯೋ, ನಾನ್ ಡ್ರೈವರ್ ಅಲ್ಲ ಕಣಯ್ಯ, ನಾನು ಕಸ್ಟಮರು. ಓಹೋ, ಕೀ ಕೊಡಿ ಸರ್, ನಾನು ಪಾರ್ಕ್ ಮಾಡಿಸ್ತೀನಿ. ಕೊಡಿ ಸರ್. ಸರಿ ಸರಿ, ಗಾಡಿ ನೀಟಾಗಿ ಪಾರ್ಕ್ ಮಾಡ್ರಿ. ಅಯ್ಯೋ, ಅಲ್ಲ ಸರ್, ನೀವು ಕಸ್ಟಮರ್ ಆದ್ರೆ ಯಾಕೆ ಸರ್ ಎಲ್ಲಿ ನಿಂತಿದ್ದೀರಾ? ಅಯ್ಯೋ, ಅದೊಂದು ದೊಡ್ಡ ಕತೆನಪ್ಪ. ಗಂಡ ಹೆಂಡತಿ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳ ಇರುತ್ತಲ್ವಾ, ಆ ಥರ ಜಗಳ ಆಗಿದ್ದು. ಕೋಪ ಮಾಡ್ಕೊಂಡು ನನ್ನ ಹೆಂಡತಿ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಆದ್ರೆ ಅವಳನ್ನ ಮೀಟ್ ಮಾಡಕ್ ಹೋದ್ರೆ ನಿಮ್ ರಿಸೆಪ್ಷನ್ ಅವ್ನು ಬಿಡ್ಲಿಲ್ಲ ಕಣಯ್ಯ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಟೆನ್ಷನ್ ಅಲ್ಲಿ ಸುಮ್ಮನೆ ನಿಂತಿದ್ದೀನಿ ನಾನಿಲ್ಲಿ. ಯೋ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ ಮೀಟ್ ಮಾಡ್ಬೇಕು ಕಣಯ್ಯ. ಸರ್, ನಿಮ್ ವೈಫ್ ಹೆಸರು ಏನಂದ್ರೆ? ಮಂತ್ರ. ರೂಮ್ ನಂಬರ್ ಏನಾದ್ರು ಹೇಳಿದಾರ? ಅಯ್ಯೋ ಇಲ್ಲ ಸರ್. ಜಸ್ಟ್ ಮಿನಿಟ್, ಒಂದು ನಿಮಿಷ ಸರ್, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಈ ಮಳೆಯಲ್ಲಿ ಒಬ್ಬನೇ ಇರೋದು ಎಷ್ಟು ಕಷ್ಟ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಮಂತ್ರ ನೋಡಿ ಸರ್, ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮನ್ನ ಅಲ್ಲಿಂದ ಬರ್ಲಿಕ್ಕೆ ಯಾರು ಹೇಳಿದ್ದು? ಹಾಗಲ್ಲ ಸರ್, ಕಾಲೇಜಿಂದ ನಮಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಕಾಲೇಜ್ ಲೆಟರು, ಈ ಲೋಕಲ್ ಅಥಾರಿಟೀಸ್ ಪರ್ಮಿಷನ್ ಎಲ್ಲ ನಮ್ಮ ಹತ್ರ ಇದೆ. ಅದೆಲ್ಲ ತಗೊಂಡೆ ಸರ್ ನಾವ್ ಈ ಲೊಕೇಶನ್ ಫಿಕ್ಸ್ ಮಾಡಿರೋದು. ಪ್ಲೀಸ್ ಸರ್, ನಮಗ್ ಶೂಟಿಂಗ್ ಮಾಡಕ್ ಬಿಡಿ. ಯಾವ ಬಂದೆ ಡ್ಯೂಟಿಗೆ? ಈಗ ಬಂದೆ ಡ್ಯೂಟಿಗೆ. ಗೆಸ್ಟ್ಗಳು ತುಂಬಿದ್ದಾರೆ, ವೆಹಿಕಲ್ ಬೇಕಾಗತ್ತಾ? ಕಸ್ಟಮರ್ಸ್ ತುಂಬಾ ಇದ್ದಾರೆ, ಬಟ್ ವೆಹಿಕಲ್ ಅದು ಬೇಡ. ಒಂದ್ಸಲ ರಿಜಿಸ್ಟರ್ ನೋಡ್ಲಾ? ಚೆಕ್ ಮಾಡಿ ನೋಡು. ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ ಮೀಟ್ ಮಾಡ್ಬೇಕು ಕಣಯ್ಯ. ಸರ್, ನಿಮ್ ವೈಫ್ ಹೆಸರು ಏನಂದ್ರೆ? ಮಂತ್ರ. ನೀನು ಹೇಳಿದ್ ಸರಿ ಮಾರಯ್ಯ, ವ್ಯಾಪಾರ ಕಮ್ಮಿ. ಆಯ್ತು, ಬಾಯ್. ಬರ್ಲಾ?
ಏ ಅಣ್ಣ, ಯಾರು ಇಲ್ಲಿ ಶೂಟಿಂಗ್ ಮಾಡ್ತಾ ಇರೋದು? ಹೀರೋಯಿನ್ನ? ಚಿಕ್ಕಿ ಸ್ವಲ್ಪ ಮ್ಯಾನೇಜ್ ಮಾಡಿ ನಾವು ಬೇಗ ಶೂಟಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಏನ್ ಮೇಡಮ್, ಹೊಸಬ್ರ? ಹೀರೋಯಿನಿ ಅಂದ್ರೆ ನಿಮ್ಮಾಗೆ ಇರ್ಬೇಕು. ಸರ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇನು ಹೇಳ್ಬೇಡಿ, ನನಗೆಲ್ಲ ಅರ್ಥ ಆಯ್ತು. ಇವರೇ ತಾನೇ ಹೀರೋಯಿನ್ನು, ತುಂಬಾ ಚೆನ್ನಾಗಿದ್ದಾರೆ. ನೀವು ಶೂಟಿಂಗ್ ಮಾಡ್ಕೊಳ್ಳಿ, ಹೋಗಿ. ನೀವು ಡೇಟ್ ಕೊಟ್ರೆ ನಾನು ಇಮಿಡಿಯೇಟ್ ಪಿಕ್ಚರ್ ಮಾಡ್ತೀನಿ. ಸಿಂಗಲ್ ಶೆಡ್ಯೂಲ್ ಅಲ್ಲಿ ಪಿಕ್ಚರ್ ಮುಗಿಸ್ತೀನಿ. ನನಗೆ ಬಹಳ ದಿನಗಳಿಂದ ಪಿಕ್ಚರ್ ಮಾಡ್ಬೇಕಂತ ಆಸೆ, ಆದ್ರೆ ನನ್ನ ಮನಸ್ಸಿಗೆ ಇಷ್ಟವಾಗಿರುವಂತ ಹೀರೋಯಿನ್ ಸಿಕ್ಕಿರ್ಲಿಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೋಬೇಡಿ, ನಾನು ಹೇಳಿದ ಅರ್ಥವೇ ಬೇರೆ. ಹೀರೋಯಿನಿ ಕರ್ನಾಟಕದಲ್ಲಿ ಎಲ್ಲರಿಗೂ ಇಷ್ಟ ಆಗಬೇಕು. ನೀವು ಇಷ್ಟ ಆಗ್ತೀರಾ, ಆ ನಂಬಿಕೆ ನನಗಿದೆ. ಶೂಟಿಂಗ್ ಮುಗೀತು. ಇಷ್ಟು ಬೇಗ ಮುಗಿಸ್ಬಿಟ್ರಾ? ಇನ್ಮೇಲೆ ಶೂಟಿಂಗ್ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಹೇಳಿ, ಸಿಂಹ. ನಾನು ಹೇಳಿದ್ದು ಒಮ್ಮೆ ಯೋಚನೆ ಮಾಡಿ. ನೀವೇನು ಹೆದರಬೇಡಿ, ಸಿಂಹ ಇದ್ದಾನೆ. ಸರ್ ನಿಮ್ ಮಿಸ್ಸಸ್ ರೂಮ್ ನಂಬರ್ ಗೊತ್ತಾಯ್ತು. ಎಷ್ಟು? 207 ಸೆಕೆಂಡ್ ಫ್ಲೋರ್. ಹೌದಾ? ಸೂಪರ್, ಥ್ಯಾಂಕ್ ಯು. ಸರ್ ಎಲ್ಲಿ ಹೋಗ್ತಿದ್ದೀರಾ? 207 ಸೆಕೆಂಡ್ ಫ್ಲೋರ್ ಅಂತ ಹೇಳಿದ್ರಲ್ಲ. ನೀವು ಹೋದ್ರೆ ಹೋಗಿ ನಿಮ್ನ ಅವ್ರು ಬಿಟ್ಬಿಡ್ತಾರಾ? ಮತ್ತೆ ಬೇರೆ ದಾರಿ? ಸರ್ ಇದೆ, ಬನ್ನಿ. ಎಲ್ಲಿ? ಬನ್ನಿ ಸರ್, ನಾನು ತೋರಿಸ್ತೀನಿ. ಇಲ್ಲಿಗೆ ಯಾಕ್ರಿ ಕರ್ಕೊಂಬಂದ್ರಿ? ಮರ ಹತ್ತಕ್ ಬರುತ್ತಾ? ಬರುತ್ತೆ. ಈ ಮರ ಹತ್ತಿ ನಿಮ್ ಹೆಂಡತಿ ರೂಮಲ್ಲಿರೋ ಬಾಲ್ಕನಿಗೆ ಹೋಗುತ್ತೆ. ಅಲ್ಲ ರೀ, ನಾನ್ ಹೇಗ್ ಮರ ನಿಮ್ ಹೆಂಡತಿ ನೋಡ್ಬೇಕಾ ಬೇಡವಾ? ನೋಡ್ಬೇಕು. ಹಂಗಂದ್ರೆ ನೀವು ಮರ ಹತ್ಬೇಕು. ಸರಿ, ನನ್ ಕೆಲಸ ಇದೆ, ನಾನು ಹೋಗ್ತೀನಿ. ಯೋ